ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸಾದಾ ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹೊಸದಾಗಿ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, ಇವಾಗ ಬ್ಲೌಸನ್ನು ತೊಗೊಂಡಿದ್ದೀನಿ, ಪ್ಲೈನ್ ಬ್ಲೌಸ್ ಇದು ಫ್ರೆಂಡ್ಸ್. ಇವಾಗ ನಾವು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವು 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೀವನ್ನು ನೀಟಾಗಿ ಹಿಂದೆ ಮುಂದೆ ಇರೋದ ಹಾಗೆ ನೀಟಾಗಿ ಬಟ್ಟೆಯನ್ನು ನೀವು ಐರನ್ ಮಾಡ್ಕೋಬೋದು. ಲೈನಿಂಗು 1 ಇಂಚಿಗೆ ನಾವು ಮಡ್ಚೋದಕ್ಕೆ 1 ಇಂಚನ್ನು ನಾವು ಈ ಥರ ಮಡ್ಚ್ಕೋಬೇಕು. ಮಡ್ಚಿಬಿಟ್ಟು ಸ್ಲೀವನ್ನು ನಾವು ಅಳತೆ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತ. ನೀಟಾಗಿ ಬ್ಲೌಸನ್ನು ನೀಟಾಗಿ ಇಟ್ಕೋಬೇಕು. ನೋಡಿ, 4.5 ಇಂಚ್ ಬ್ಲೌಸ್ ಉದ್ದ, 4.5. ನಾನು ಅರ್ಧ ಇಂಚನ್ನು ತೆಗೆದುಕೊಂಡಿದ್ದೀನಿ. ಮೊದಲಿಗೆ ನಾನು 1 ಇಂಚನ್ನು ಮಡ್ಚ್ಕೊಂಡಿದ್ದೆ. ಇವಾಗ ಇದಕ್ಕೆ ನಾನು 4.5ಇಂದ 5 ಅರ್ಧ ಇಂಚನ್ನು ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ, ಅರ್ಧ ಇಂಚ್ ಸಾಕಾಗುತ್ತೆ. ಮೇಲಷ್ಟೇ ಹೊಲಿಗೆಗೆ ಅರ್ಧ ಇಂಚು ಸಾಕಾಗುತ್ತೆ. ನೀಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗಲ್ಲ ಅನ್ನೋದಕ್ಕೆ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ನೋಡಿ, ಇದು ಬ್ಲೌಸಿನ ಸುತ್ತಳತೆ 5 ಇಂಚಿದೆ. 5 ಇಂಚಿಗೆ ನೀವು ಮಾರ್ಕ್ ಮಾಡಿಕೊಂಡು 2 ಇಂಚನ್ನು ಎಕ್ಸ್ಟ್ರಾ ನಾವು ತೆಗೆದುಕೊಳ್ಬೇಕು. ನಂತರ ಸಂದು ನೋಡಿ, ಇದು 3 ಇಂಚನ್ನು ತೋರಿಸ್ತಾ ಇದೆ. ನಾನು ಹೊಲಿಗೆಗೋಸ್ಕರ ಅರ್ಧ ಇಂಚನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. 3 ಇಂಚು ಕಾಣಿಸುತ್ತೆ ಅನಿಸುತ್ತೆ ನಿಮಗೆ. 3 ಇಂಚನ್ನು ಈ ಥರ ನೀವು ಇಟ್ಬಿಟ್ಟು ಅರ್ಧ ಇಂಚನ್ನು ನೀವು ಜಾಸ್ತಿ ತಗೊಳ್ಳಿ. ನೋಡಿ, 3.5 ಇಂಚನ್ನು ನಾನು ತೆಗೆದುಕೊಂಡಿದ್ದೀನಿ. ನಂತರ ನೀವು ಬ್ಲೌಸ್ ಉದ್ದ ಆಯಿತು, ಬ್ಲೌಸ್ ಅಗಲ ಆಯಿತು. ಇವಾಗ ನೀವು ತೋಳಿನ ಸಂದು, ಅದು ಎಲ್ಲಿ 6.5 ಇದೆ. 6.5ಗೆ ಒಂದೊಂದು ನಾವು ಹೀಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಗೆ ಈ ಥರ ಮಾರ್ಕ್ ಮಾಡಿಬಿಟ್ಟು 2 ಇಂಚನ್ನು ಜಾಸ್ತಿ ತೆಗೆದುಕೊಳ್ಳಿ. ಇವಾಗ ನೀವು ಈ ಮಾರ್ಕ್ ಹಾಕಿದ್ವಲ್ಲ ಅದಕ್ಕೆ ನೀವು ಲೈನಿಗೆ ಸೇರಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೀವು ಜಾರದಾಗಿ ಒಂದು ಗುಂಡು ಪಿನ್ನನ್ನು ಕೂಡ ಹಾಕೋಬೋದು. ಈ ಥರ ನೋಡಿ ಹಾಕ್ಕೊಳ್ಳಿ. ಆರೂವರೆ ಇಂಚಿಗೆ ನಾವು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ನೀವು ಇಲ್ಲಿ ಗೆರೆ ಎಳ್ಕೊಬಿಟ್ಟು ಇವಾಗ ನೀವು 1.5 ಇಂಚು ಒಂದು ಮಾರ್ಕ್ ಹಾಕ್ಕೊಳ್ಳಿ. ನಂತರ 1/4 ಇಂಚಿಗೆ ಒಂದು ಅರ್ಧ 1.5 ಇಂಚಿಗೆ ಮತ್ತು 2.5 ಇಂಚಿಗೆ ಅಥವಾ 2/4 ಇಂಚಿಗೆ ನೀವು ಒಂದು ಮಾರ್ಕನ್ನಲ್ಲಿ ಹಾಕೋಬೋದು. ನೈಲ್ ಹಾಕ್ಕೊಂಡಿದ್ದೀನಿ ಹಾಗೆ. ಇವಾಗ ನೋಡಿ, ಇಲ್ಲಿ 6.5 ಇದೆ. ಇವಾಗ ಈ ರೀತಿ ನೀವು ಮೊದಲಿನ ಗೆರೆಗೆ ನೀವು ಸೇರಿಸ್ಬಿಟ್ಟು ನಂತರ ಅರ್ಧ ಇಂಚು ಕೆಳಗೆ ನೀವು ಅರ್ಧ ಇಂಚು, ನೋಡಿ ಗೊತ್ತಾಗಲ್ಲ ಅಂದರೆ ಈ ಥರ ಮಾರ್ಕನ್ನು ಮಾಡ್ಕೊಳ್ಳಿ. ಅರ್ಧ ಇಂಚು ಕೆಳಗೆ ನೀವು ಬಂದು ಈ ಥರ ನೀವು 1.5 ಇಂಚು ನಾವು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿ ನೀವು ಸೇರಿಸ್ಕೊಳ್ಳಿ. ಇವಾಗ ನೀವು ಸ್ಲೀವನ್ನು ಕಟ್ ಮಾಡ್ಬೋದು. ನೋಡಿ, ನೀಟಾಗಿ ಈ ಥರ ನೀವು ಹಾಕ್ಕೊಂಡು ಸ್ಲೀವ ಕಟ್ ಮಾಡ್ಕೋಬೋದು.
ಇವಾಗ ಮೇಲಿನ ಗೆರೆ 4 ಫೋಲ್ಡನ್ನು ನೀವು ಕಟ್ ಮಾಡ್ಕೊಳ್ಳಿ. ಮೇಲಿನ ಗೆರೆಯ 4 ಫೋಲ್ಡ್ ಕಟ್ ಮಾಡಿಬಿಟ್ಟು ಒಂದು ಮಧ್ಯ ನ್ಯಾಚ್ ಹಾಕ್ಕೊಳ್ಳಿ. ನಂತರ ಓಪನ್ ಮಾಡಿಬಿಟ್ಟು, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಓಪನ್ ಮಾಡಿಬಿಟ್ಟು 2 ಫೋಲ್ಡನ್ನು ನೀವು ಅರ್ಧ ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ ಅದನ್ನ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೀತಿ ನೀವು ಕಟ್ ಮಾಡಿದರೆ ಸ್ಲೀವು ರೆಡಿ ಆಗುತ್ತೆ. ನೋಡಿ, ಮುಂಭಾಗಕ್ಕೆ ಒಂದು ನ್ಯಾಚನ್ನು ಹಾಕ್ಕೊಳ್ಳಿ. ನಿಮಗೆ ಸ್ಲೀವ್ ಹಚ್ಚುವಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ಥರ ನ್ಯಾಚ್ ಹಾಕ್ಕೋಬೇಕು. ಇವಾಗ ನೋಡಿ, ಸ್ಲೀವು ರೆಡಿಯಾಗಿದೆ. ನೀವು ಮುಂಭಾಗ ಹಿಂಭಾಗನ ನೀವು ಇವಾಗ ಗೊತ್ತು ಮಾಡ್ಕೋಬೋದು. ಇವಾಗ ನೀವು ಇಲ್ಲಿ 1 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಈಗ ನೀವು ಸ್ಲೀವ್ಗೆ ನೀವು ಅಲ್ಲಿ ಮಾರ್ಕನ್ನು ಮಾಡಿರೋ ಜಾಗಕ್ಕೆ ನೀವು ಒಂದು ಗೆರೆ ಹಾಕ್ಕೊಳ್ಳಿ. ನಿಮಗೆ ಹೊಲಿಯುವಾಗ ಅದಿಷ್ಟು ಮಡಿಸ್ಲಿಕ್ಕೆ ನಿಮಗೆ ಸುಲಭವಾಗುತ್ತೆ. ನೋಡಿ, ಈ ಥರ ಇದು ಸ್ಲೀವ್ ರೆಡಿಯಾಗಿದೆ. ಇವಾಗ ನಾನು ಬಾಡಿ ಕಟ್ಟಿಂಗನ್ನು ಮಾಡ್ತೀನಿ. ಇವಾಗ ಬ್ಲೌಸನ್ನು ನಮಗೆ ಅಳತೆ ಮಾಡ್ಕೋಬೇಕು ಎಷ್ಟಿದೆ ಅಂತ. ಇದು ಬ್ಲೌಸ್ ಬಂದುಬಿಟ್ಟು 8 ಇಂಚಿದೆ ಫ್ರೆಂಡ್ಸ್. ಇದು 8 ಇಂಚಿದೆ. ನಾನು 2 ಎಕ್ಸ್ಟ್ರಾ ತಗೋತೀನಿ. 10 ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತೀನಿ. ನೋಡಿ, 2 ಇಂಚನ್ನು ಎಕ್ಸ್ಟ್ರಾ ನಾನು ತೊಗೊಂಡಿದ್ದೀನಿ. ಅಲ್ಲಿಗೆ ಬಟ್ಟೆಯನ್ನು ಜಾರಿಸ್ಬಿಟ್ಟು ನೀವು ನೀಟಾಗಿ 10 ಇಂಚ್ ಇದೆಯಾ ಅಂತ ಹೇಳಿ ನೋಡಿಬಿಟ್ಟು ನೀವು ಇಂಚಿಗೆ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ಬಟ್ಟೆ ಜಾರಿಸಿ ನೀಟಾಗಿ. ನೋಡಿ ಫ್ರೆಂಡ್ಸ್, ಇದು ಬ್ಲೌಸ್ ಎದೆಯ ಸುತ್ತಳತೆ ನಾನು ತೋರಿಸ್ತಾ ಇದ್ದೀನಿ. ಬ್ಲೌಸ್ ಎದೆಯ ಸುತ್ತಳತೆ 8 ಇಂಚಿದೆ. ನೋಡಿ, ಎದೆಯ ಸುತ್ತಳತೆ 8 ಇಂಚಿದೆ. ನಾನು 2 ಇಂಚನ್ನು ನಾನು ತೆಗೆದುಕೊಂಡಿದ್ದೀನಿ. 10 ಇಂಚನ್ನು ನಾನು ತೆಗೆದುಕೊಂಡಿದ್ದೀನಿ. ಬ್ಲೌಸ್ನ ಉದ್ದ, ಇವಾಗ ಬ್ಲೌಸ್ ಹಿಂಭಾಗದ ಉದ್ದ ನೋಡಿ, ಈ ಥರ ನೀಟಾಗಿ ಬ್ಲೌಸನ್ನು ಎಲ್ಲೂ ಸುಕ್ಕಬಾರದ ಹಾಗೆ ನೀಟಾಗಿ ಇಟ್ಬಿಟ್ಟು ನೀವು ಅಳತೆಯನ್ನು ತೆಗೆದುಕೊಳ್ಬೇಕು. ಇವಾಗ ಟೇಪನ್ನು ಮೇಲೆ ಭುಜದಿಂದ ನೀವು ಕೆಳವರೆಗೆ ನೀವು ಹಿಡಿಬೇಕು. ಸೊಂಟದವರೆಗೆ ಹಿಡಿದ್ಬಿಟ್ಟು ನೋಡಿ, 12.5 ಇದೆ ಇದು. ಅವರು ಸ್ವಲ್ಪ ಉದ್ದ ಬೇಕು ಅಂದಿದ್ದಾರೆ. ಅದಕ್ಕೆ ನಾನು 1 ಇಂಚನ್ನು ಜಾಸ್ತಿ ಮಾಡಿಕೊಂಡು 12.5 ಇದೆ. ನಾನು 13.5 ಜಾಸ್ತಿ ಮಾಡ್ಕೊಬಿಟ್ಟು ನಾನು ನೋಡಿ ಎಕ್ಸ್ಟ್ರಾನ ನಾನು 2.5 ಇಂಚಿಗೆ ನಾನು ಜಾಸ್ತಿ ಮಾಡ್ಕೊತಿದ್ದೀನಿ. 12.5ಇಂದ ಅರ್ಧ ಇಂಚು ಜಾಸ್ತಿ ಮಾಡಿಬಿಟ್ಟು 2 ಇಂಚನ್ನು ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ. 13 ತೆಗೆದುಕೊಂಡು 2 ನಾನು ಜಾಸ್ತಿ ತೆಗೆದುಕೊಂಡಿದ್ದೀನಿ. ಅವರಿಗೆ 13 ಬೇಕಾಗಿತ್ತು. ನಾನು 2 ಇಂಚನ್ನು ಜಾಸ್ತಿ ಮಾಡಿದ್ದೀನಿ. ನೀವು ಅಲ್ಲಿಗೆ ನೇರವಾಗಿ ನೀವು 4 ಫೋಲ್ಡ್ ಬರುವ ಹಾಗೆ ನೀವು ಮಡಚ್ಕೊಳ್ಳಿ. ನೋಡಿ, ಇದು ಸಹಿತನೇ ನೀವು ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಬಟ್ಟೆ ಜಾರಿಸ್ಬಿಟ್ಟು ಸುಕ್ಕಬಾರದ ಹಾಗೆ ನೀಟಾಗಿ ಈ ಥರ ಇಟ್ಬಿಟ್ಟು ನೀವು ಕಟ್ ಮಾಡಿ ತೆಗೆದುಕೊಳ್ಳಿ. ನಮಗೆ ಎಷ್ಟು ಬೇಕೋ ಅಷ್ಟು. ನೋಡಿ ಫ್ರೆಂಡ್ಸ್, ನಾನು ಅಳತೆ ಪ್ರಕಾರ ನನಗಿಷ್ಟು ಬೇಕಾಗಿದೆ, ನಾನು ಇದನ್ನು ತೆಕ್ಕೊಂಡಿದ್ದೀನಿ. ಇವಾಗ ಎಕ್ಸ್ಟ್ರಾ ಪೀಸನ್ನು ತೆಗೆದುಕೊಳ್ಳಿ. ಈಗ ನಾವು ಇದ್ರ ಮೇಲೆ ಮಾರ್ಕನ್ನು ಹಾಕೋಣ. ಇದು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು. ಇದ್ರ ಮೇಲೆ ಮಾರ್ಕನ್ನು ಹಾಕೋಣ. ಇವಾಗ ನೀವು ಜಾರದ ಹಾಗೆ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಗೊಂಡು ಪಿನ್ನನ್ನು
ನೀವು ಮಧ್ಯೆ ಹಾಕ್ಕೋಬೋದು. ಈ ಥರ ಈ ಅಳತೆಗೆ ನಾನು 1/4 ನಾನು ಅವರಿಗೆ ಭುಜ ತೆಗೆದುಕೊಳ್ತಾ ಇದ್ದೀನಿ. ಯಾಕಂತಂದರೆ ಅವರು ಕಟ್ಟುವುದು ಬೇಡ ಅಂದಿದ್ದಾರೆ. 1/4 ನಾನು ತೆಗೆದುಕೊಂಡು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಭುಜ ನೋಡಿ ಫ್ರೆಂಡ್ಸ್, ಅವ್ರದ್ದು ಎಷ್ಟಿದೆ ಅಷ್ಟು ಇಟ್ಕೋಬೇಕು. ಇದು ಅವ್ರದ್ದು 3 ಇಂಚ್ ತೋರಿಸ್ತಾ ಇದೆ. ಭುಜ 3 ಇಂಚು. ನಾನು ಅವರಿಗೆ ಸಾರಿ ಫ್ರೆಂಡ್ಸ್, ಅದು 2/4 ತೋರಿಸ್ತಾ ಇದೆ ಅವ್ರದ್ದು. ನಾನು 3/4 ಇಡ್ತಾ ಇದ್ದೀನಿ. 2/4 ಅವರಿಗೆ ರೆಡಿ ಇದೆ. ನಾನು 3/4 ತೆಗೆದುಕೊಂಡು ಶೋಲ್ಡರ್ ಪೂರ್ತಿ 5 ಇಂಚಿದೆ. ಇವಾಗ ಆರ್ಮೋಲು ಅಂದರೆ ಕಂಕಳು 5 ಇಂಚು. ಈ ಅಳತೆಗೆ ನಾನು 5 ಇಂಚ್ ಇಟ್ಕೋತಾ ಇದ್ದೀನಿ. ಇವಾಗ ಒಂದು ಬಾಕ್ಸನ್ನು ರೆಡಿ ಮಾಡೋಣ. ನೋಡಿ, ಇಲ್ಲೂ ಸಹ ನೋಡ್ಕೋಬೇಕು, ಹೆಚ್ಚು ಕಮ್ಮಿ ಬರುತ್ತೆ. ಗೆರೆಯನ್ನು ನೀಟಾಗಿ ಹಾಕ್ಕೋಬೇಕು. ಇವಾಗ ಇವರ ನೆಕ್ ಉದ್ದ ಅಂದರೆ ಮುಂಭಾಗದ ನೆಕ್ ಇದು 6 ಇಂಚು. ನಾನು 6 ಇಂಚ್ ಇಟ್ಟಿದ್ದೀನಿ. ಇವಾಗ ನೋಡಿ, ಇದರ ಹೇಳಿದ್ನಲ್ಲ ನೆಕ್ಕು ನಾನು 1/4 ತೊಗೊಳ್ತಿದ್ದೀನಿ ಅಂತ. 1/4 ತೋರಿಸ್ತಾ ಇದೆ ಇವ್ರದ್ದು. ಇವಾಗ 6 ಇಂಚನ್ನು ತೆಗೆದುಕೊಂಡು ಹೊಲಿಗೆಗೆ ಅರ್ಧ ಇಂಚನ್ನು ಸೇರಿಸ್ಕೋಬೇಕು ನೀವು. ಅರ್ಧ ಇಂಚು 6.5. ಇವಾಗ ಇಲ್ಲೂ 1/4 ಅಂತ ಮಾರ್ಕ್ ಮಾಡಿಬಿಟ್ಟು ಇವಾಗ ಸೇರಿಸ್ಕೊಳ್ಳಿ. ಇವಾಗ ಕ್ರಾಸ್ ಬೆಲ್ಟ್ 3.5 ಇಂಚಿಗೆ ಒಂದು ಮಾರ್ಕನ್ನು ಹಾಕೋಣ. ಇಲ್ಲಿ 3 ಇಂಚಿಗೆ ಒಂದು ಮಾರ್ಕು. ನಂತರ ಇಲ್ಲೂ ಸಹ 3 ಇಂಚಿಗೆ ನೀವು ಹಾಕ್ಕೋಬೇಕು. ನೋಡಿ, ಇಲ್ಲಿ 14.5 ತೋರಿಸ್ತಾ ಇದೆ. ನೋಡಿ, ಮಧ್ಯ ನೋಡಿಬಿಟ್ಟು ನೀವು ಇಲ್ಲಿ 3 ಇಂಚನ್ನು ನೀವು ಇಟ್ಕೋಬೇಕು. ಅಂದರೆ ಅದು ಬಸ್ ಪಾಯಿಂಟ್ ಅಲ್ಲ, ಅದು ಕ್ರಾಸ್ ಬೆಲ್ಟಿಗಂತ ನಾನು ಮಧ್ಯ ನೋಡ್ಕೋತಾ ಇದ್ದೀನಿ. ಈ ಥರ ಡೌನಿಂಗ್ ಇಡುವುದಕ್ಕೆ ಈ ಥರ ನೀವು ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 1.5 ಇಂಚು ಸಾಕು. ಈ ಅಳತೆಗೆ ಫ್ರೆಂಡ್ಸ್ 1.5 ಇಂಚು ನೀವು ಟಕ್ಸ್ ಸಾಕು. ನಂತರ 3/4 ಇಂಚಿಗೆ ಮಧ್ಯೆ ಒಂದು ಮಾರ್ಕ್ ಮಾಡಿಬಿಟ್ಟು 3/4 ಇಂಚಿಗೆ ಒಂದು ಮಧ್ಯೆ ಮಾರ್ಕ್ ಮಾಡಿಬಿಟ್ಟು ಮೇಲೂ ಸಹ 1.5 ಇಂಚು ಸಾಕು ಇವರಿಗೆ. ಇವಾಗ ಸ್ಕೇಲಿಂದ ನೀಟಾಗಿ ಇಲ್ಲಿಂದ 2.5, ನಂತರ 2 ಇಂಚಿಗೆ ಇಲ್ಲಿ ನೆಕ್ ಗೋಲ ಅವರೇ ರೌಂಡ್ ಶೇಪ್. ಇಲ್ಲಿ ಈ ಅಳತೆಗೆ 1 ಇಂಚಿಗೆ ಒಂದು ಮಾರ್ಕು, ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿ ನಾನು ರೌಂಡ್ ಶೇಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ. ಇವಾಗ ನೀವು 8 ಇಂಚಿಗೆ ಮಾರ್ಕ್ ಮಾಡಿ ನಂತರ ನೋಡಿ ಎಕ್ಸ್ಟ್ರಾ 2 ಇಂಚನ್ನು ಇದೆ, ನಾನು ಸರಿಯಾಗಿದೆ ಇದು. ಇವಾಗ ನೋಡಿ 2 ಇಂಚಿಗೆ ಎಕ್ಸ್ಟ್ರಾನೇ ಇದೆ. ಇದು ಸರಿಯಾಗಿ ನಾವು ಅಳತೆ ತಗೊಂಡು ನಾವು ಕಟ್ ಮಾಡ್ಕೋಬೇಕು 4 ಫೋಲ್ಡನ್ನು. ಇವಾಗ ಇಲ್ಲಿಂದ 1 ಇಂಚನ್ನು ಮಾರ್ಕ್ ಮಾಡಿಬಿಟ್ಟು ನಂತರ ನೀವು ಇಲ್ಲಿಂದ 3.5 ಇಂಚನ್ನು 3.5 ಇಂಚಿಗೆ ನೀವು ಸೇರಿಸ್ಬಿಡಿ. ನೋಡಿ, ಇವಾಗ 3 ಟಕ್ಸ್ ರೆಡಿ ಆಗಿದೆ. ಇವಾಗ ನೋಡಿ ನಿಮಗೆ ಇಲ್ಲಿ ಮಧ್ಯ ನೋಡಿ ಈ ಥರ ನೀವು ಬರಬೇಕು.
ನೋಡಿ ಈ ಶೇಪಲ್ಲಿ ಇಲ್ಲಿ ಮಧ್ಯ ನೀವು ಸೆಂಟ್ರಿಂಗ್ ಇಲ್ಲಿ ಬರಬೇಕು. ಇವಾಗ ಸೊಂಟದ ಸುತ್ತಳತೆ ಬ್ಲೌಸನ್ನು ಸೊಂಟದ ಸುತ್ತಳತೆ ನೀವು ನೋಡ್ಕೋಬೇಕು ಎಷ್ಟಿದೆ ಅಂತ. ನೋಡಿ ಹುಕ್ಸಿಂದ ಇಲ್ಲಿ ಹಿಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಥರ ನೋಡ್ಕೋಬೇಕು. ಇದು 28 ಸೊಂಟದ ಸುತ್ತಳತೆ ಫ್ರೆಂಡ್ಸ್. ನೋಡಿ ಎಲ್ಲರಿಗೂ ಭಾಗ ಮಾಡಲಿಕ್ಕೆ ಬರಲ್ಲ, ಅದಕ್ಕೆ ಟೇಪು ಈ ಥರ ನೀವು ಹಿಡ್ಕೋಬೇಕು. ನೋಡಿ ಇವಾಗ ಇದು ಅರ್ಧ ಆಯಿತು. ಇದನ್ನು ಮತ್ತೆ ಫೋಲ್ಡ್ ಮಾಡಿದಾಗ ಇದು 4 ಭಾಗ ಆಗುತ್ತೆ. 4 ಭಾಗ ಆಗಿದಾಗ ಫ್ರೆಂಡ್ಸ್ ನೋಡಿ 7 ಇಂಚ್ ಬರುತ್ತೆ. ನೋಡಿ ಈ ಥರ ನೋಡಿ 7 ಇಂಚು ಬರುತ್ತೆ. 7 ಇಂಚಿಗೆ ನೀವು ಈ ಥರ ನೀವು ಮಾಡಿದರೆ ನಿಮಗೆ ಸುಲಭವಾಗುತ್ತೆ. 7 ಇಂಚು ಈ ಥರ ಮಾರ್ಕ್ ಮಾಡ್ಕೊಳ್ಳಿ 7 ಇಂಚಿಗೆ. ನಂತರ ಟಕ್ಸ್ 1 ಇಂಚು, ಆಮೇಲೆ ಹೊಲಿಗೆಗೆ 1 ಇಂಚನ್ನು 2 ಇಂಚನ್ನು ಸೇರಿಸ್ಕೊಡಿ. ನೋಡಿ ಸರಿಯಾಗಿದೆ. ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿನಿ ಫ್ರೆಂಡ್ಸ್. ಈ ಥರನೇ ನೀವು ಮಾರ್ಕನ್ನು ಹಾಕಿ ನೀವು ಬ್ಲೌಸನ್ನು ಕಟ್ ಮಾಡಿ ಹೊಲಿದ್ರೆ ಪರ್ಫೆಕ್ಟಾಗಿ ಬ್ಲೌಸು ಬರುತ್ತೆ. ಶೋಲ್ಡರ್ ಡ್ರಾಪ್ ಆಗಲ್ಲ. ನೋಡಿ ಫ್ರೆಂಡ್ಸ್ ಈ ಥರನೇ ಒಂದು ಟ್ರೈ ಮಾಡಿ ನೀವು. ನಮಗೆ ಅರ್ಥ ಆಗಲ್ಲ ಅಂತಲೇ ನಾನು ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಕ್ರಾಸ್ ಬೆಲ್ಟು 2 ಪೀಸನ್ನು ಹಿಡಿದು ಕಟ್ ಮಾಡ್ಕೋಬೇಕು. ನೆಕ್ಕನ್ನು ಸಹ ಅಷ್ಟೇ 2 ಪೀಸನ್ನು ಸಹ ಕಟ್ ಮಾಡಿಬಿಟ್ಟು ನೋಡಿ ಇದು ಮುಂಭಾಗ ಕಟ್ ಮಾಡ್ಕೊಂಡಿದ್ದೀನಿ. ಇದು ಇಲ್ಲೂ ಅಷ್ಟೇ 4 ಸೇರಿಸಿ ನೀವು ಕಟ್ ಮಾಡ್ಕೋಬೇಕು. 4 ಪೀಸನ್ನು ನೀವು ಕಟ್ ಮಾಡ್ಕೋಬೇಕು. ನೋಡಿ 4 ಪೀಸ್ ಆಗಿದೆ ಇದು. ಇವಾಗ ಇದರಲ್ಲಿ 2 ಪೀಸನ್ನು ಮಾತ್ರ ತೆಗೆದು ಮುಂಭಾಗನ ಕಟ್ ಮಾಡ್ಕೋಬೇಕು ಈ ಥರ. ಫ್ರೆಂಡ್ಸ್ ನೋಡಿ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ವಿಡಿಯೋ ಅರ್ಥ ಆಗುತ್ತೆ. ಇವಾಗ ಎಲ್ಲಿ ನಾವು ಟಕ್ಸ್ ಮಾರ್ಕಿದ್ವಿ ಅಲ್ಲಿ ನ್ಯಾಚನ್ನು ಹಾಕ್ಕೊಳ್ಳಿ. ನೋಡಿ ಈ ಥರ ನಿಮಗೆ ಹೊಲಿಬೇಕಾದ್ರೆ ಅಲ್ಲಿಗೆ ನೀವು ಹಿಡಿದ್ಬಿಟ್ಟು ಹೊಲಿಲಿಕ್ಕೆ ತುಂಬ ಸುಲಭ ಆಗುತ್ತೆ ಈ ಥರ. ಇವಾಗ ನಾನು ಪಿನ್ ತೆಗಿತಾ ಇದ್ದೀನಿ. ಫ್ರಂಟ್ ಪಾರ್ಟು ಕಟ್ ಮಾಡಿದ್ದೆ ನೋಡಿ. ಇವಾಗ ನೀವು ಆ ಭಾಗಕ್ಕೂ ಕೂಡ ಮತ್ತೊಂದು ಭಾಗಕ್ಕೂ ಕೂಡ ನೀವು ಮಾರ್ಕನ್ನು ಈ ಥರ ಮಾಡಿಬಿಟ್ಟು ಸ್ವಲ್ಪ ಕೈ ಈ ಥರ ಆಡಿಸಿದ್ರೆ ಅದು ಆ ಕಡೆನೂ ನೀಟಾಗಿ ಇಟ್ಬಿಟ್ಟು ಹಿಂದೆ ಮುಂದೆ ಬಾರ್ದಾಗೆ ಈ ಥರ ಮಾಡಿದರೆ ಇವಾಗ ನೋಡಿ ಇಲ್ಲಿ ನೀವು ಅದೇ ಮಾರ್ಕಿಗೆ ನೀವು ಮಾರ್ಕನ್ನು ನೀಟಾಗಿ ಈ ಥರ ಹಾಕ್ಕೊಳ್ಳಿ. ಇದು ಫ್ರಂಟ್ ಪಾರ್ಟು ಆಗಿದೆ, ಕಟಿಂಗ್ ಆಗಿದೆ ಇದು. ಇವಾಗ ಬ್ಯಾಕ್ ಪಾರ್ಟನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಅವರಿಗೆ ಡೀಪ್ ಎಷ್ಟು ಬೇಕು ಅನ್ನೋದನ್ನು ನಾನು ಬ್ಲೌಸಲ್ಲಿ ನೋಡ್ಕೊಳ್ಳೋಣ. ನೋಡಿ ಬ್ಲೌಸನ್ನು ನೀಟಾಗಿ ಇಟ್ಬಿಟ್ಟು ಅವರಿಗೆ 8.5 ಬ್ಯಾಕ್ ಡೀಪ್ ಇದೆ. ನಾನು 8.5ಗೆ ಮಾರ್ಕ್ ಮಾಡ್ಕೋತೀನಿ. ಎಂಟುವರೆಗೆ ನಾನು ಮಾರ್ಕನ್ನು ಮಾಡಿಕೊಂಡು 9 ಇಂಚಿಗೆ ಅರ್ಧ ಅಂದರೆ ಹೊಲಿಗೆಗೆ ಅವ್ರದ್ದು ರೆಡಿ 8.5 ಇದೆ, ಅರ್ಧ ಹೊಲಿಗೆಗೆ 1/4 ನಾವು ನೆಕ್ ತೆಗೆದುಕೊಂಡಿದ್ದೆ. ಮೇಲೆ 1/4ಗೆ ನಾನು ನೆಕ್ ತೆಗೆದುಕೊಂಡಿದ್ದೆ. ಇವಾಗ ನೀವು 1/4 ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಳ್ಳಿ. ಇವರಿಗೆ ತುಂಬ ಡೀಪ್ ಬೇಡ, ಅದಕ್ಕೆ 1/4 ಇಂಚ್ ಮಾತ್ರ ನಾನು ಸೇರಿಸ್ಕೊಂಡಿದ್ದೀನಿ. 2/4 ಅಂದರೆ ಅರ್ಧ ಇಂಚು ಸೇರಿಸ್ಕೊಂಡಂಗೆ ಆಗಿದೆ ಇದು. ನಾನು 2/4 ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಡೀಪ್ ಬೇಕಾದರೆ ನೀವು ಇಲ್ಲಿ ಕೆಳಗಡೆ ನೀವು ಜಾಸ್ತಿ ತಗೊಬಿಟ್ಟು ನೀವು ಡೀಪನ್ನು ಜಾಸ್ತಿ ಮಾಡ್ಕೋಬೋದು. ಉದ್ದದಲ್ಲೆಲ್ಲ ಅಗಲದಲ್ಲಿ ಜಾಸ್ತಿ ತಗೋಬೇಕು. ಈ ಥರ ಶೇಪನ್ನು ನೀವು ಕೊಟ್ಬಿಟ್ಟು ರೌಂಡ್ ಶೇಪು ಅವ್ರಿಗೆ ಯಾವ್ಯಾವ ಶೇಪ್ ಬೇಕು ನೀವು ಕೊಟ್ಬಿಟ್ಟು ಈ ಥರ ನೀವು
ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಆದಷ್ಟು ನಾನು ನಿಧಾನನೇ ತೋರಿಸ್ತಾ ಇದ್ದೀನಿ. ನೀವು ಕಟ್ ಮಾಡಬೇಕಾದ್ರೂ ಸಹ ನಿಧಾನವಾಗಿ ಕಟ್ ಮಾಡಿಬಿಟ್ರೆ ನೀವು ಬ್ಲೌಸ್ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ನೀವು ಹಿಂಭಾಗದ ಡಾಟ್ಸನ್ನು ನೀವು ಇಲ್ಲಿ 3 ಕಾಲಿದೆ, 3 ಕಾಲಿಂದ ನೀವು ಮಧ್ಯದಲ್ಲಿ ಇಲ್ಲಿ ತೆಗೆದುಕೊಂಡು ಒಂದು ಮಾರ್ಕ್ ಮಾಡಿಬಿಟ್ಟು 4ವರೆಗೆ ನೀವು ಹಿಂಭಾಗದ ಡಾಟ್ಸನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಈ ಥರ ಕಟ್ ಮಾಡಿದ್ದು ಎಲ್ಲ ಸೈಜ್ಗೂ ಇದೇ ಅಳತೆ ಅಲ್ಲ, ಸೈಜ್ಗೂ ಎಲ್ಲದನ್ನು ವ್ಯತ್ಯಾಸ ಬರುತ್ತೆ. ಇದು ಆರ್ಮೋಲ್ ಆಗಲಿ ಮತ್ತು ಶೋಲ್ಡರ್ ಆಗಲಿ ನೆಕ್ ಆಗಲಿ ಎಲ್ಲ ಬ್ಲೌಸಿಗೂ ಅವ್ರದ್ದೇ ಆದ ಅಳತೆನೇ ಇರುತ್ತೆ. ಈ ಅಳತೆಗೆ ನಾನು ಈ ಬ್ಲೌಸನ್ನು ನಿಮಗೆ ಮಾರ್ಕ್ ಮಾಡಿ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, 1 ಇಂಚು ಇಲ್ಲಿಗೆ 3 ಇಂಚನ್ನು ನಾವು ಸೇರಿಸ್ಕೊಂಡಿದ್ದೀವಿ. ಮುಂಭಾಗಕ್ಕೆ ಎಷ್ಟಿದೆ ಹಿಂಭಾಗಕ್ಕೂ ಅಷ್ಟೇ ಬರುತ್ತೆ. ನೋಡಿ, ಇದು ರೌಂಡ್ ಶೇಪ್ ನೀವು ತೋರಿಸ್ತಾ ಇದ್ದೀನಿ ನಾನು. ನೋಡಿ, ರೌಂಡ್ ಶೇಪ್ ಬೇಕಾದರೆ ಇನ್ನೂ ನೀವು ರೌಂಡ್ ಶೇಪ್ ಜಾಸ್ತಿನೂ ಮಾಡ್ಕೊಳ್ಳೋಂಗಿದ್ರೆ ನೀವು ಹೇಳಿದ ರೀತಿಯಲ್ಲಿ ನೀವು ಮಾಡ್ಕೋಬೋದು. ನೋಡಿ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ನೀವು ಕಟ್ ಮಾಡ್ಕೊಂಡ್ರೆ ನಿಮಗೆ ಬ್ಲೌಸನ್ನು ಪರ್ಫೆಕ್ಟಾಗಿ ಹೊಲಿಬೋದು. ನೋಡಿ, ಇದು ಬ್ಯಾಕು. ಫ್ರೆಂಡ್ಸ್, ಸಾದಾ ಬ್ಲೌಸ್ ಹೊಲಿಬೇಕಾಗಿದ್ದರೆ ನೀವು ಸ್ವಲ್ಪನೇ ಜಾಸ್ತಿ ಇಟ್ಕೊಳ್ಳಿ, ಅರ್ಧ ಅಥವಾ 1 ಇಂಚು ಹೊಸಬರಾದರೆ ಜಾಸ್ತಿ ಇಟ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಹೊಲಿಬೇಕಾದ್ರೆ ನಿಮಗೆ ಫಸ್ಟ್ ಹೊಲಿತೀರಲ್ಲ, ಅದಕ್ಕೆ ನಿಮಗೆ ಜಾಸ್ತಿಯಾಗಿ ಬಟ್ಟೆ ಹೋಗುತ್ತೆ. ಸ್ವಲ್ಪ ಜಾಸ್ತಿನೇ ನೀವು ಇಟ್ಕೊಳ್ಳಿ. ನೋಡಿ, ಬ್ಯಾಕು, ಫ್ರಂಟು ಮತ್ತು ಸ್ಲೀವು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.